ಸುಮಾರು 100, 150, 200 ಹೆಚ್ಚು ಮಂದಿ ಪೌರ ಕಾರ್ಮಿಕೆಯರು, ಕಸ ಸಾಗಿಸುವ ವಾಹನ ಚಾಲಕರು ಗುತ್ತಿಗೆ ಪದ್ಧತಿಯಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡುತ್ತಿರುವುದು. ಅವರನ್ನು ನೇರ ನೇಮಕಾತಿ ಅಥವಾ ಕನಿಷ್ಠ ವೇತನ, ESI, PF ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 7 ತಾಲೂಕುಗಳಲ್ಲಿ ಇವತ್ತು ಇಡೀ ಗ್ರಾಮದಲ್ಲಿ ಕೆಲಸ ಮಾಡ್ತಿರುವಂಥ ಸ್ವಚ್ಛತೆ ಕೆಲಸ, ಪೌರ ಕಾರ್ಮಿಕರು ಮತ್ತು ಕಸ ಸಾಗಿಸುವ ವಾಹನ ಚಾಲಕರು ಸುಮಾರು 3 ವರ್ಷದಿಂದ 15 ವರ್ಷಗಳವರೆಗೆ ನಿರಂತರವಾಗಿ ಗ್ರಾಮ ಪಂಚಾಯತ್ಗಳು ಇವತ್ತು ತನ್ನ ಜೀವನದ ಮುಡುಪಾಗಿಟ್ಟು ಇವತ್ತು ಸ್ವಚ್ಛತೆ ಕೆಲಸದಲ್ಲಿ ಇವತ್ತು ಪೌರ ಕಾರ್ಮಿಕರು ಮತ್ತು ವಾಹನ ಸಾಗಿಸುವ ಚಾಲಕರು ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವತ್ತು ಸರ್ಕಾರ ಏನು ಮಾಡಿದೆ ಅಂದರೆ, ಇವತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಮಾತ್ರ ಇವತ್ತು ಅಲ್ಲಿ ನೇರ ಪಾವತಿ ಮತ್ತು ನೇರ ನೇಮಕಾತಿ ಮಾಡಿದೆ. ಉಳಿದ ಗ್ರಾಮ ಪಂಚಾಯತಿ ಇವತ್ತು ಕಡೆಗಣಿಸಿದೆ. ಇವತ್ತು ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರು ಮತ್ತು ಅವರಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ. ಅಂದರೆ ಇವತ್ತು ತಮಗೆ ಗೊತ್ತಿರುವ ವಿಷಯ. ಯಾಕಂದರೆ ಒಬ್ಬ ಪೌರ ಕಾರ್ಮಿಕರ ಅಥವಾ ಬೇರೆ ಯಾರೇ ಸರ್ಕಾರ ನೌಕರರ ಅಧೀನದಲ್ಲಿ ಕೆಲಸ ಮಾಡ್ತಿರುವಂಥ ಸ್ವಚ್ಛತೆಯಲ್ಲಿ ಅವರಿಗೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರಿಗೆ ಭದ್ರತೆ ಬೇಕು. ಅಂದರೆ ESI ಬೇಕು, PF ಬೇಕು ಮತ್ತು ಅವರಿಗೆ ಕನಿಷ್ಠ ವೇತನ ಅಂತ. ಇವತ್ತು ಸರ್ಕಾರದ ಆದೇಶಗಳನ್ನೆಲ್ಲ ಗಾಳಿಗೆ ತೇರಿ ಇವತ್ತು ಅಲ್ಲಿನ ಪಂಚಾಯಿತಿಯ ಒಂದು PDಗಳಿರ್ಬೋದು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CS ಗಳ ಇವರ ಒಂದು ಹುನ್ನರದಿಂದ ಇವರ ಒಂದು ಕಮಿಷನ್ ಆಸೆಗೋಸ್ಕರ ಇವತ್ತು ಅಂದರೆ ಇವತ್ತು ಗುತ್ತಿಗೆ ಕೊಟ್ಟಿದ್ದಾರೆ. ಇವತ್ತು ಸಂಜೀವಿನಿ ಒಕ್ಕೂಟ ಅಂತ ಒಂದು ಗುತ್ತಿಗೆ, ಇದೀಗ 3 ವರ್ಷ ಆಯಿತು ಈ ಗುತ್ತಿಗೆ ಪ್ರಾರಂಭ ಆಗಿ. ಅದಕ್ಕಿಂತ ಮೊದಲು 3 ವರ್ಷ ಹಿಂದೆ ಇವರು ಗ್ರಾಮ ಪಂಚಾಯತ್ ಅಧೀನದಲ್ಲೇ ಕೆಲಸ ಮಾಡ್ತಾರೋ, ಗ್ರಾಮ ಪಂಚಾಯತ್ PD ಅವರೇ ಅವರಿಗೆ ವೇತನ ಕೊಡ್ತಿದ್ರು, ಸರಿಯಾಗಿ ವೇತನ ಸಿಗ್ತಿತ್ತು. ಈಗ 3 ವರ್ಷದಿಂದ ಈಚೆಗೆ ಸಂಜೀವಿನಿ ಒಕ್ಕೂಟ ಅಂತ ಒಂದು ಗುತ್ತಿಗೆ ಸಂಸ್ಥೆ, ಇವರು ಏನು ಮಾಡಿದ್ದಾರೆ, ಇವರ ಅಡಿಯಲ್ಲಿ ಕೆಲಸ ಮಾಡುವಂಥ ಇವರಿಗೆ ಒಂದು ಮಾನಸಿಕ ಕಿರುಕುಳ, ದಬ್ಬಳಿಕೆ, ಒಂಥರ ಶೋಷಣೆ ಮಾಡುವಂಥ ಒಂದು ಕುಲಮೆಗಳಾಗಿ ಇವ್ರನ್ನ ನಡೆಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ಸರಿಯಾಗಿ ಇವರಿಗೆ ಕನಿಷ್ಠ ವೇತನ ಇಲ್ಲ. ಇವರಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ನಿರಂತರವಾಗಿ ಕೆಲಸದಲ್ಲಿ ದುಡಿಸ್ತಾರೆ. ಯಾವುದೇ ಭದ್ರತೆ ಇಲ್ಲ, ಅವರಿಗೆ ಗ್ಲೌಸ್ ಇಲ್ಲ, ಮ್ಯಾಪ್ ಇಲ್ಲ, ಮತ್ತು ಇನ್ನೂ ಸರ್ಕಾರ ದೊರಕುವಂಥ ಯಾವುದೇ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಮತ್ತು ಆರೋಗ್ಯದ ಭದ್ರತೆ ಇಲ್ಲದೆ 8 ಗಂಟೆಯಿಂದ ಸಂಜೆ 6 ಗಂಟೆಗೆ ಕೆಲಸ ಮಾಡಿಸಿ ಇವರಿಗೆ ಕನಿಷ್ಠ ವೇತನ ಇಲ್ಲ. 300 ರೂಪಾಯಿಂದ 400 ರೂಪಾಯಿ ಸಂಬಳ ಕೊಡ್ತಾರೆ. ಅದು ಕೂಡ ತಿಂಗಳು ಪೂರ್ತಿ ಕೆಲಸ ಇಲ್ಲ. ತಿಂಗಳಲ್ಲಿ 10 ಕೆಲಸ, ಹೆಚ್ಚಂದರೆ 12-15 ಕೆಲಸ, ಅದಕ್ಕಿಂತ ಕೆಲಸ ಇಲ್ಲ. ಈ 10-15 ಕೆಲಸ ಮಾಡಿ ಇಡೀ ಜೀವನ ಅಂದರೆ ಇಡೀ ಫ್ಯಾಮಿಲಿ ಅವ್ರದ್ದು. ಇವತ್ತು ಅವರಿಗೆ ಫ್ಯಾಮಿಲಿ ಇದ್ದವರು ಎಲ್ಲವರು ನೋಡಿ, ಇವರೆಲ್ಲ ಪೌರ ಕಾರ್ಮಿಕ ಕೂತವ್ರು. ಇಲ್ಲಿ ನಮ್ಮ ಎಡಭಾಗದಲ್ಲಿ ಬಳ್ಳಾರಿ ಕೂತವರು ಪೌರ ಕಾರ್ಮಿಕರು, ವಾಹನ ಚಾಲಕರು ಇವರು ಕೂತವರಲ್ಲ, ಮಹಿಳೆಯರೆಲ್ಲ ಹೆಚ್ಚಾಗಿ ಫ್ಯಾಮಿಲಿ ಇದ್ದವರು. ಇವತ್ತು ಮಕ್ಕಳಿದ್ದವರು, ಆ ಮಕ್ಕಳು ಅವರ ವಿದ್ಯಾಭ್ಯಾಸದ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ಶಾಲೆಗೆ ಕಲಿಸ್ಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ದಿನನಿತ್ಯದ ಜೀವನ ಮಾಡಿ ಕೂಡ ಕಷ್ಟ ಆಗ್ತದೆ. ಈಗಿರುವಾಗ ಕೆಲವರಿಗೆ ಸ್ವಂತ ಮನೆ ಕೊಡಲ್ಲ. ಈಗ ಫ್ಯಾಮಿಲಿ ಮನೆಯಲ್ಲಿ ಉಸಿರುಗಟ್ಟೆ ಅವರು ವಾಸ ಮಾಡ್ತಿದ್ರು. ಇವರಿಗೆ ಸರ್ಕಾರದ ಯೋಜನೆಗಳಿದೆ. ಸ್ವಚ್ಛತೆ ಕೆಲಸ ಮಾಡೋವರಿಗೆ ಸರ್ಕಾರದಿಂದ ಅವರಿಗೆ ಕನಿಷ್ಠ ವೇತನ ಇವತ್ತು ನಿನ್ನೆ ಕೂಡ ಒಂದು ಸಚಿವ ಸಂಪುಟದಲ್ಲಿ ಕೂಡ ಒಂದು ಆಗಿದೆ. ಯಾಕಂದರೆ ಕನಿಷ್ಠ ವೇತನ ಗ್ರಾಮಾಂತವರಿಗೆ 21,000 ರೂಪಾಯಿ ಕೊಡಬೇಕಂತ ಆದೇಶ ಆಗಿದೆ. ESI, PF ಎಲ್ಲ ಸೇರಿ 21,000. ಇವರು ಕೊಡ್ತಿರೋದೆಷ್ಟು? ದಿನಕ್ಕೆ 300 ರೂಪಾಯಿ, 400 ರೂಪಾಯಿ. ಇದು ಸಾಲಲ್ಲ. ಯಾಕಂದರೆ ಸಂಸಾರ ಇದ್ದವರು ಎಲ್ಲರೂ ಜೀವನ ಸಾಗಲಿಕ್ಕೆ ಕಷ್ಟ ಆಗ್ತಿದೆ, ಮಕ್ಕಳು ವಿದ್ಯಾಭ್ಯಾಸ ತೊಂದರೆ ಆಗ್ತಿದೆ, ಮತ್ತು ದಿನನಿತ್ಯದ ಒಂದು ಖರ್ಚು ಇರುತ್ತೆ ಅವರಿಗೆ. ಒಂದು 100 ರೂಪಾಯಿ, 200 ರೂಪಾಯಿ, ಅದು ಕೂಡ ಕಷ್ಟ ಆಗ್ತದೆ. ಇವರು ದುಡಿದ ಸಂಬಳ ಅದಕ್ಕೆ ಹೋಗ್ತದೆ. ಅದಕ್ಕೆ ನಾವು ಹೇಳೋದು, ಇಡೀ ಜೀವನವನ್ನು ತನ್ನ ಮುಡುಪಾಗಿಟ್ಟು ಇವತ್ತು ಸ್ವಚ್ಛತೆ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಹೇಳೋದು, ಇವತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಸಲಹೆ ಸಂಸ್ಥೆಯಲ್ಲಿ ಯಾವ ರೀತಿ ಅವ್ರನ್ನ ನೇರ ಪಾವತಿ ಮತ್ತು ನೇರ ನೇಮಕಾತಿ ಮಾಡಿಕೊಳ್ಳೋದು, ಅದೇ ರೀತಿ ಅವ್ರನ್ನು ಕೂಡ ಆದಷ್ಟು ಶೀಘ್ರದಲ್ಲಿ, ಈಗ ನಾವು ಮೊನ್ನೆ ಕಳೆದ ಭಾನುವಾರ ದಿವಸ ನಾವು ION ಡಿಸೋಜ್ ಅವ್ರ ಮನೆಗೆ ಹೋಗಿ ಸುಮಾರು ಒಂದು 7 ತಾಲೂಕಿಂದ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಉಳ್ಳಾಳ ಮತ್ತು ಬೇರೆ ಬೇರೆ ತಾಲೂಕಿಂದ ಸುಮಾರು ಒಂದು 100 ಜನ ಬಂದು ನಾವು ನಿಯೋಗವಾಗಿ ION ಡಿಸೋಜ್ ಅವ್ರ ಮನೆ ಕೊಟ್ಟು ನಾವು ಸಂಬಂಧಪಟ್ಟ ಇದನ್ನು ಗ್ರಾಮೀಣ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನೆ ಕೂಡ ಕೊಟ್ಟಿದ್ವಿ. ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ION ಡಿಸೋಜ್ ಅವರು. ಆಯಿತು, ನಾವು ಆದಷ್ಟು ಬೇಗ ನಾವು ಸಚಿವರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಸಾಲ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ. ಮತ್ತು DC ಮುಖಾಂತರ ಕೂಡ ತುರ್ತು ಮೀಟಿಂಗ್ ಇಟ್ಟು ನಾವು ಪ್ರಾಬ್ಲಮ್ ಸಾಲ ಮಾಡೋಣ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಎಲ್ಲ ನಮಗೆ
ಅಧಿಕೃತವಾಗಿ ನಮಗೆ ಇವತ್ತು ಏನು ಪೌರ ಕಾರ್ಮಿಕರಿಗೆ ಇವತ್ತು ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ಮುತರ್ಜವಹಿಸಿ ಇವತ್ತು ಅವರಿಗೆ ನೇರ ಮಾಡಿದ್ದಾರೆ. ಅದೇ ರೀತಿ ಇವರು ಕೂಡ ಮಾಡಬೇಕು, ತಾರತಮ್ಯ ಬೇಡ ಅಂತ ನಾವು ಇವತ್ತು ತಮ್ಮ ಮಾಧ್ಯಮ ಮತ್ತು ಪತ್ರಿಕೆ ಮೂಲಕ ಇವತ್ತು ಸರ್ಕಾರದವರು ಒತ್ತಾಯಿಸ್ತಿದ್ದೇವೆ. ತಾವು ಕೂಡ ಇವರ ಪೌರ ಕಾರ್ಮಿಕರಿಗೆ ಸಹಕಾರ ನೀಡಬೇಕು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತಿದ್ದೇವೆ. ಸ್ವಚ್ಛವಾಹಿನಿಯಲ್ಲಿ ನಾನು ಕಳೆದ 3ನೇ ವರ್ಷದ ಕೆಲಸ ಮಾಡ್ತಿದ್ದೇನೆ. ನಮಗೆ ತಿಂಗಳಲ್ಲಿ 15 ದಿನ ಕೆಲಸ ಉಂಟು. ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಸಂಬಳ ಉಂಟು. ನಮಗೆ ಅಂತ ಹೇಳಿದರೆ ಮೇಯ್ನಾಗಿ ಎಲ್ಲರಿಗೂ, ಎಲ್ಲ ಪಂಚಾಯತಿಯವರಿಗೂ, ನಗರಸಭೆಯವರಿಗೆ ಯಾವ ರೀತಿ ಪರ್ಮನೆಂಟ್ ಮಾಡಿದ್ದಾರೆ ಹಾಗೆ ನಮಗೆ ಸಹ ಮಾಡಿಕೊಡಬೇಕು. ಮತ್ತು ಎಲ್ಲ ಪಂಚಾಯತಿಯವರಿಗೂ ಒಂದೇ ರೀತಿಯ ಸಮಾನ ವೇತನ ಮತ್ತು ಸಮಾನ ರೀತಿಯ ಕೆಲಸ ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ನಾವು ಈಗ ಮನೆಯಿಂದ ಕಸ ಕಲೆಕ್ಷನ್ ಮಾಡುವಾಗ ನಮಗೆ ಒಂದು ಪಂಚಾಯತಿಯಲ್ಲಿ 30 ರೂಪಾಯಿ ಉಂಟು, ಇನ್ನೊಂದು ಪಂಚಾಯತಿಯಲ್ಲಿ 50 ರೂಪಾಯಿ ಉಂಟು. ಅದರಲ್ಲೇ ಸಹ ಕೂಡ ತಾರತಮ್ಯ ಇದೆ. ಅದನ್ನು ಈಗ ಪಂಚಾಯತಿ ಅಂಡರಲ್ಲಿ ಮನೆ ತೆರಿಗೆ ಯಾವ ರೀತಿ ತಗೊಳ್ತಾರೆ ಅದೇ ರೀತಿ ವರ್ಷಕ್ಕೆ ಒಮ್ಮೆ ತಗೊಳ್ಳುವಾಗೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದು. ಯಾಕೆಂತೇಳಿ ಕೆಲವು ಮನೆಗೆ ನಾವು ಹೋಗುವಾಗ ನಿಮಗೆ ಕಸ ಸಹ ಕೊಡಬೇಕು, ಅದರೊಟ್ಟು ಹಣ ಸಹ ಕೊಡಬೇಕಂತೇಳಿ ನಮಗೆ ಮನೆಯವರು ಸಹ ತುಂಬ ಟಾರ್ಚರ್ ಕೊಡ್ತಾರೆ. ಇದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಉಂಟು, ಜೀವನ ನಡೆಸಲಿಕ್ಕೂ ಕಷ್ಟ, ಮಕ್ಕಳ ಎಜುಕೇಷನ್ ಬಗ್ಗೆ ಸಹ ಕಷ್ಟ ಆಗ್ತಾ ಉಂಟು. ಈಗ ಇದರಿಂದಾಗಿ ನಮಗೆ ಈ ಕೆಲಸ ಪರ್ಮನೆಂಟ್ ಆಗ್ಬೋದು ಅಂತೇಳಿ ಭರವಸೆಯಿಂದ ನಾವೀಗ ಬಂದಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಸೇರಿ ನಮಗೆ ಕೈ ಜೋಡಿಸಿ ನಮಗೆ ಒಂದು ಪರ್ಮನೆಂಟ್ ಕೆಲಸ ಮಾಡುವಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದು ಬಿಟ್ಟು ಇವರೇ ಹೋಗಿ ಅಲ್ಲಿ ಪುನಃ ಕಸದ ಕಲೆಕ್ಷನ್ ನಂತರ ಪುನಃ ಹಣ ಕಸದು ಫೀಸ್ ಕೇಳುವಂಥದ್ದು ಅದು ಸರಿಯಲ್ಲ. ಯಾಕಂದರೆ ಇವರು ಹೋಗಿ ಅಲ್ಲಿ ಬೆಲ್ ಮಾಡುವಾಗ ನಾಯಿ ಬಿಡುವಂಥದ್ದು, ಗೇಟ್ ಹಾಕುವಂಥದ್ದು, ಅಥವಾ ಅವರು ಏನೋ ಅವರಷ್ಟು ಅಡುಗೆ ಮಾಡಿಕೊಂಡಿರುವಂಥದ್ದು ಜನರು, ಆಗ ಇವರು ಕಾಯಲೇಬೇಕಾಗ್ತದೆ. ಅದರಿಂದ ಈ 30 ರೂಪಾಯಿ 40 ರೂಪಾಯಿಗೋಸ್ಕರ ಅಲ್ಲಿ ಮನೆ ಬಾಗಿಲು ಹೋಗಿ ಕಾಯುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವು ಮನವಿ ಮಾಡ್ತಾಯಿದ್ದೀವಿ ನಮ್ಮ ಸಂಘದ ಮುಖಾಂತರ, ಏನು ಇವತ್ತು ಪೌರ ಕಾರ್ಮಿಕರು ಈ ಗುತ್ತಿಗೆ ಪದ್ಧತಿಯಲ್ಲಿದ್ದಾರೆ ಅದು ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಅದು ಆಯಾಯ ತಾಲೂಕು ಪಂಚಾಯತ್ಗಳನ್ನು ಅವರನ್ನು ನಿರ್ವಹಿಸಬೇಕು, ಕಾರ್ಯನಿರ್ವಹಿಸಿ ಅಲ್ಲಿಯೇ ಸಂಬಳ ಕೊಡುವಂತಾಗಬೇಕು. ಆನಂತರ ಏನು ಇವರನ್ನು ಪ್ರಥಮ ಹಂತವಾಗಿ ಒಂದು ನೇರ ಪಾವತಿಗೆ ತಂದು ಆನಂತರ ನೇರ ನೇಮಕಾತಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು. ಯಾಕಂದರೆ ಇದೆಲ್ಲ ಕೆಲಸ ತುಂಬ ಶೋಷಣೀಯ ಕೆಲಸಗಳು. ಯಾಕಂದರೆ ಜನರು ಇವತ್ತು ಅಂಥ ಒಂದು ತಮ್ಮ ಒಂದು ಬಡತನ ಕಾರಣದಿಂದ ಕೆಲಸಕ್ಕೆ ಬಂದು ಜೀವನ ನಿರ್ವಹಣೆ ಮಾಡ್ತಿರುವಾಗ ಅಲ್ಲಿ ಕೂಡ ಶೋಷಣೆ ಆದರೆ ಅದು ತುಂಬ ಬೇಸರ ಸಂಗತಿ. ಯಾಕಂದರೆ ಸಂಬಂಧಪಟ್ಟ ಈಗ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ, ಅವರನ್ನು ನಾನು ಸ್ವಾಗತ ಮಾಡ್ತೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಅವರ ಗಮನಕ್ಕೆ ತರ್ತೇನೆ, ನಾವೆಲ್ಲ ತರ್ತೇವೆ ಸಂಘದ ಮುಖಾಂತರ. ನಮಗೆ ಒಂದು ಆಶಾಭಾವನೆ ಇದೆ, ಅವರು ನಮ್ಮ ಒಂದು ಸಮಸ್ಯೆಗೆ ಸೂಕ್ತ ಸ್ಪಂದಿಸಬಹುದೆಂದು. ಹಾಗೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ದಾರೆ, ಐವನ್ ಡಿಸೋಜರ್ ಅವರನ್ನು ಭೇಟಿ ಆಗುವ ಅವರು ಹೇಳಿದ್ದಾರೆ, ಸಂಬಂಧಪಟ್ಟ ಸಚಿವರ ಗಮನಕ್ಕೆ ನಾನು ತರ್ತೇನೆ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಸಚಿವರು ನಮ್ಮ ಪ್ರಿಯಾಂಕಾ ಖರ್ಗೆ ಬರ್ತಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ, ತೊಂದರೆ ಇಲ್ಲ, ಅವರು ಕೂಡ ಮಾಡ್ಬೋದು ಎಂಬ ನಂಬಿಕೆ ಇದೆ. ಯಾಕಂದರೆ ಇಂತಹ ಸಮಸ್ಯೆಗಳೆಲ್ಲ ಇದೊಂದು ಥರ ಜೀತ ಪದ್ಧತಿಯಾಗಿದೆ, ಅದನ್ನು ಮುಕ್ತಗೊಳಿಸಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ನಮ್ಮ ಒಂದು ಮನವಿ, ಕಳಕಳಿಯ. ಒಂದು ಮನೆಗೆ ಹೌದು. ಸಂಗ್ರಹ ಮಾಡಿದಕ್ಕೆ ಪಂಚಾಯತ್ ರಿಸಿಪ್ಟ್ ಬುಕ್ ಇವರ ಕೈಯಲ್ಲಿ ಕೊಡ್ತಾರೆ. ಪಂಚಾಯತ್ ಅವರಿಗೆ ಮಾಡಬಹುದು, ಅವರಿಗೆ ಟ್ಯಾಕ್ಸ್ ಮಾಡಬಹುದು. ಅದೇ 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 ಎಲ್ಲ ಕೆಲಸ ಇವರ ಹತ್ರ ಮಾಡ್ತಾರೆ. ಅಲ್ಲ, ನೀವು ಪ್ರತಿ ತಿಂಗಳು ಕಲೆಕ್ಟ್ ಮಾಡಬೇಕು, ಅದು ಹಣ ವರ್ಷಕ್ಕೆ ಇಲ್ಲ ಸರ್, ತಿಂಗಳು ಅವದೇ ಸ್ಯಾಲರಿವರೆಗೆ ಕೊಡುವಂಥದ್ದು. ಅದು ತುಂಬ ಶೋಷಣೆ ಆಗ್ತದೆ. ಯಾಕಂದರೆ ನೋಡಿ, ಇವರು ಕಸ ಕೊಂಡೋಗ್ಬೇಕು, ನಂತರ ಪುನಃ ಕಲೆಕ್ಷನ್ಗೆ ಹೋಗಬೇಕು. ಹಾಗೇನು ಮಾಡ್ತಾರೆ ಜನರು, ಕಸ ಕೊಡ್ತಾರೆ, ಕಲೆಕ್ಷನ್ ಕೊಡೋಕೆ ಮತ್ತೆ ಬೈದು ಕೊಡ್ತಾರೆ, ಹಣ ನಿಮಗೆ ಕಸ ಸಹ ಕೊಡಬೇಕು, ನಾವು ಹಣ ಸಹ ಕೊಡಬೇಕು ಅಂತೇಳಿ. ಇಂಥ ಒಂದು ಸಮಸ್ಯೆಗಳು ಇದು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಈಗ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ವಾಹನ ಚಾಲಕರು ನಮಸ್ತೆ, ನಾನು ಉಳ್ಳಾಲ ತಾಲೂಕಿನ ಬಾಳೆಕುನಿ ಪಂಚಾಯತಿಯಿಂದ ಬಂದಿದ್ದೇನೆ. ನಾನು ಈಗ ಸಾಧಾರಣ 1.5 ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಇಷ್ಟರವರೆಗೆ ನಮಗೆ ಪಂಚಾಯತಿ ಸಂಬಳ ಕೊಡ್ತಿತ್ತು. ನನಗೆ 15,000 ರೂಪಾಯಿ ಸಂಬಳ ಉಂಟು. ನಮಗೆ 8 ಗಂಟೆಗೆ ಹೋದರೆ ನಮಗೆ 6 ಗಂಟೆವರೆಗೂ ಸಾಧಾರಣ ಕೆಲಸ ಇರ್ತದೆ. ಅಂದರೆ ನಮ್ಮಲ್ಲಿ ಒಂದು ದಿನಕ್ಕೆ ಸಾಧಾರಣ ಒಂದು 500 kg ಅಷ್ಟು ಹಸಿ ನಾವು ತೆಗಿತೇವೆ. ನಾವು ಇಬ್ಬರು ತೆಗೆದು, ಹೆಲ್ಪರ್ ಮತ್ತು ನಾನು ತೆಗೆಯೋದು. ಮತ್ತು ಅಷ್ಟೇ ಪ್ಯಾಂಪಸ್, ಅದು ಕೂಡ ಹಾಗೆ ಅದು 400-500 kg ಬರ್ತದೆ. ಆ ಒಂದು ಟಬ್ಬು ಎತ್ತುವಾಗ ಅದು 50 kg ಇರ್ತದೆ. ಅಷ್ಟು ಟಬ್ಬನ್ನು ನಾವು ಎತ್ತಿ ನಾವೇ ಕೆಲಸ ನಿರ್ವಹಿಸ್ತಿದ್ದೇವೆ.
ಅದು ನಮಗೆ ತುಂಬ ಕಷ್ಟ ಅನ್ನಿಸ್ತದೆ. ಆದರೂ ನಮ್ಮ ಕೆಲಸ ಅಂತ ನಾವು ಅಂದರೆ ಈ ಕೆಲಸಕ್ಕೆ ನಾವೀಗ ಇಳಿದಿದ್ದೇವೆ. ಅಂದರೆ ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು ಎನ್ನುವ ದೃಷ್ಟಿಯಿಂದ ನಾನು ಬಂದವಳು. ಮೊದಲು ನಾನೊಂದು ಟೈಲರ್ ಆಗಿ ದುಡಿತಿದ್ದವಳು. ಅಂದರೆ ನಮ್ಮ ಗ್ರಾಮದಲ್ಲಿ ಇಡೀ ಕಸ ಎಲ್ಲ ಬೀಳ್ತಿರೋದನ್ನು ನೋಡಿ ನನಗೆ ಏನೋ ಇದರಲ್ಲಿ ನಾವೊಂದು ಕೆಲಸ ಮಾಡುವಂತ ನಾನು ಈಗ ಇಳಿದಿದ್ದೇನೆ. ಇವಾಗ ಇಷ್ಟರವರೆಗೆ ನಮಗೆ ಪಂಚಾಯಿತಿ ಸಂಬಳ ಕೊಡ್ತಿದ್ದು. ಇನ್ನು ಮೇ ತಿಂಗಳಿಂದ ಮತ್ತೆ ನಮಗೆ ಅಂದರೆ ಸಂಜೀವಿನಿ ಅಂಡರಲ್ಲಿ ನಮ್ಮದೊಂದು ಜನನಿ ಇದುಂಟು, ಜನನಿ ಸಂಘ ಅಂತ, ಅದರ ಅಂಡರಿಗೆ ನಮಗೆ ಈಗ ಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ಮನೆಯಿಂದ ನಾವೇ ಕಲೆಕ್ಷನ್ ಮಾಡಬೇಕು. ಮನೆಯಿಂದ ಪ್ರತಿ ಮನೆಯಿಂದ ಇಷ್ಟರವರೆಗೆ 50 ರೂಪಾಯಿ ಇತ್ತು. ಇನ್ನು ಮುಂದೆ ನಾವು 100 ರೂಪಾಯಿಯಾಗಿ ಕಲೆಕ್ಷನ್ ಮಾಡಬೇಕು. ಅದು ಕೂಡ ನಿನ್ನೆಯಿಂದ ಮತ್ತೆ ಅದು ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು. ಅಂದರೆ ನೀವು ಇಷ್ಟವರೆಗೆ 50 ರೂಪಾಯಿ ಇತ್ತು, ಇನ್ನು 100 ರೂಪಾಯಿ ನಮ್ಮಿಂದ ಸಾಧ್ಯ ಇಲ್ಲ. ನೀವು 50 ರೂಪಾಯಿ ಆದರೆ ಬನ್ನಿ, ಇಲ್ಲದಿದ್ದರೆ ನೀವು ಬರುವುದೇ ಬೇಡ. ನಾವು ಕಸ ಎಲ್ಲ ರೋಡ್ ಸೈಡ್, ನಾವು ರೋಡ್ ಸೈಡ್ ಅಂತ ಎಲ್ಲಿ ನಾವು ಅದನ್ನೇ ಎಲ್ಲಿ ಅದು ನಾವು ಬಿಸಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಕಿರಿಕಿರಿ. ನಾವು ಹೇಳೋದಂದರೆ ಈ ಪೌರ ಕಾರ್ಮಿಕರಿಗೆ ಏನು ಬರುವಂಥ ಅನುದಾನ ಏನು ಉಂಟು, ವೇತನ ಉಂಟು, ಅದೇ ರೀತಿಯಾಗಿ ನಮ್ಮನ್ನು ದುಡಿಸಲಿ. ಅವರು ಮಾಡುವಷ್ಟೇ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ನನ್ನದೊಂದು ಅನಿಸಿಕೆ. ಅಂದರೆ ವೇತನ ಸಮಾನವಾಗಿ ಬರಲಿ. ಅಂದರೆ ತುಂಬ ನಮಗೆ 15,000 ರೂಪಾಯಿದಲ್ಲಿ ನಮಗೇನು ಸಾಕಾಗ್ತಾ ಇಲ್ಲ. ಮನೆ ಆಗಬೇಕು, ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಳ್ಬೇಕು ಅಂತ ನನ್ನದೊಂದಿದ್ದು. ನಾವು ಹೇಳೋದು ಒಂದೇ, ನಮ್ಮ ಪೌರ ಕಾರ್ಮಿಕರಿಗೆ ಕೊಡುವಂಥ ಒಂದು ವೇತನ ಆಗಲಿ, ಅವರಿಗೆ ಬರುವ ಭದ್ರತೆ ಆಗಲಿ, ಅದು ನಮಗೆ ಸಿಗಲಿ. ಇಷ್ಟವರೆಗೆ ಏನು ಅದೇನು ಯಾವುದೂ ಇಲ್ಲ. ನಮಗೆ ಬರೀ ಸಂಬಳ ಮಾತ್ರ ಸಿಗ್ತದೆ. ಏನಾದರೂ ನಾಳೆಗೆ ಹೆಚ್ಚು ಕಡಿಮೆ ಆದರೆ ನಮಗೆ ಯಾರೂ ಕೂಡ ನಮಗೆ ಆಧಾರ ಇಲ್ಲ, ಯಾರನ್ನು ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನಮಗೆ ಆದಷ್ಟು ಬೇಗ ನಮ್ಮನ್ನು ಪೌರ ಕಾರ್ಮಿಕರ ಇದಕ್ಕೆ ನಮಗೆ ಸೇರಿಸಿ ಅವರೆಲ್ಲ ಅದಕ್ಕೆ ಬರುವಂಥ ವೇತನ ನಮಗೆ ಅಂತ ಸಿಗಬೇಕು ಅಂತ ನನ್ನದೊಂದು ಬೇಡಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕ ಸಂಘ ಹಾಗೂ 4ನೇ ನೌಕರರ ಸಂಘ ಇದರ ಒಂದು ಪತ್ರಿಕಾಗೋಷ್ಠಿಗೆ ಹಾಜರಿದ್ದಂಥ ಎಲ್ಲ ಪತ್ರಿಕಾ ಮಾಧ್ಯಮ, ಅದೇ ರೀತಿ TV ಮಾಧ್ಯಮ, ಅದೇ ರೀತಿ ನಮ್ಮ ಎಲ್ಲ ವರದಿಗಾರರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದಗಳು.